ನೋಕಿಯಾ ಅಂತ ಹೆಸರು ಕೇಳಿದ್ರೆ ಒಂದು ಕ್ಷಣ ಮೈ ರೋಮಾಂಚನ ಆಗೋದಂತೂ ಸತ್ಯ ಅಲ್ವಾ. ನೋಕಿಯಾ ಮೊಬೈಲ್ ಯಾರ್ ತಾನೇ ಯೂಸ್ ಮಾಡಿಲ್ಲ ಹೇಳಿ. ನೋಕಿಯಾ ಇಂದಿಗೂ ನಮ್ಮೆಲ್ಲರ ಇಷ್ಟವಾದ ಮೊಬೈಲ್ ಫೋನ್ ಆಗಿತ್ತು ಅಂದ್ರೆ ತಪ್ಪಾಗಲ್ಲ. ಕ್ವಾಲಿಟಿ ಅಂದ್ರೆ ನೋಕಿಯಾ ಅಂತ ಅನ್ನೋ ಕಾಲ ಒಂದಿತ್ತು ಅಲ್ವಾ. ನೋಕಿಯಾ ಕಂಪನಿ ನೇಮ್ ಕೇಳಿದ್ರೆ ನಮ್ಮದೇ ಕಂಪನಿ ಅನ್ನೋ ಫೀಲ್ ಬರುತ್ತೆ ಅಲ್ವಾ. ಹಾಗಾದರೆ ಇಷ್ಟೆಲ್ಲ ಒಳ್ಳೆ ಕ್ವಾಲಿಟಿ ಇರೋ ಜನರ ಮೆಚ್ಚಿನ ಕಂಪನಿ ಎಲ್ಲಾ ಕಡೆ ನೋಕಿಯಾದೇ ಹವಾ ಅನ್ನೋ ತರ ಒಂದು ಬೃಹತ್ ಕಂಪನಿ ಈಗ ಸಂಪೂರ್ಣ ನೆಲ ಕಚ್ಚಿದ್ದು ಯಾಕೆ? ಇದ್ದಕ್ಕಿದ್ದಂತೆ ಈ ಕಂಪನಿಗೆ ಏನಾಯ್ತು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ತರಹದ 10 ಹಲವು ನಿಗೂಢ ವಿಷಯದ ವಿಡಿಯೋಗಳಿಗೆ ನಮ್ಮ ನಿಗೂಢ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೋಕಿಯಾ ಕೇವಲ ಒಂದು ಫೋನ್ ಕಂಪನಿಯಾಗಿರದೆ 160 ವರ್ಷಗಳ ಸುದೀರ್ಘ ಇತಿಹಾಸವಿರುವ ಫಿನ್ಲ್ಯಾಂಡ್ ಮೂಲದ ಸಂಸ್ಥೆಯಾಗಿತ್ತು ಅಂತ ಹೇಳಲಾಗುತ್ತೆ. ನೋಕಿಯಾ ಕಂಪನಿಯ ಆರಂಭ ಮತ್ತು ಇತಿಹಾಸ ನೋಡೋದಾದ್ರೆ ನೋಕಿಯಾ ಕಂಪನಿ ಸ್ಥಾಪನೆಯಾಗಿದ್ದು 1865ರಲ್ಲಿ ಫೆಡ್ರಿಕ್ ಐಡ್ಸ್ಟಮ್ ಅವರು ಫಿನ್ಲ್ಯಾಂಡ್ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಆರಂಭಿಕ ಉದ್ಯಮ ಏನಂದ್ರೆ ನೋಕಿಯಾ ಮೊದಲು ಫೋನ್ ಕಂಪನಿ ಅದು ಕಾಗದದ ಕಾರ್ಖಾನೆಯಾಗಿ ಆರಂಭವಾಗಿತ್ತು. ನಂತರ ರಬ್ಬರ್ ಬೂಟುಗಳನ್ನು, ಟೈರುಗಳನ್ನು ಮತ್ತು ಕೇಬಲ್ಗಳನ್ನು ತಯಾರಿಕೆ ಮಾಡುವುದರಲ್ಲಿ ತೊಡಗಿಸಿಕೊಂಡಿತ್ತು. ಮೊಬೈಲ್ ಕ್ರಾಂತಿಯಾದ 1980 ಮತ್ತು 90ರ ದಶಕದಲ್ಲಿ ನೋಕಿಯಾ ಮೊಬೈಲ್ ಕ್ಷೇತ್ರಕ್ಕೆ ಕಾಲಿಟ್ಟಿತ್ತು. 1998ರಿಂದ 2012ರವರೆಗೆ ಇದು ವಿಶ್ವದ ನಂಬರ್ 1 ಮೊಬೈಲ್ ತಯಾರಕ ಕಂಪನಿಯಲ್ಲಿತ್ತು ಅಂದ್ರೆ ನಂಬ್ತೀರಾ? ಒಂದು ಕಾಲದಲ್ಲಿ ವಿಶ್ವದ ಮೊಬೈಲ್ ಮಾರುಕಟ್ಟೆಯ ರಾಜನಾಗಿತ್ತು. ಆದರೆ ಬದಲಾದ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳದ ಕಾರಣ ಈ ಸಂಸ್ಥೆ ತನ್ನ ಆಧಿಪತ್ಯವನ್ನು ಕಳೆದುಕೊಂಡಿತ್ತು. ನೋಕಿಯಾ ಹಿನ್ನಡೆಗೆ ಕೆಲವು ಕಾರಣಗಳಿವೆ. ಅವೇನು ಅಂತ ನೋಡೋದಾದ್ರೆ ನೋಕಿಯಾ ತನ್ನದೇ ಆದ ಸಿಂಬಾಯಿನ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ನಂಬಿಕೊಂಡಿತ್ತು. ಆದರೆ 2007ರಲ್ಲಿ ಆಪಲ್ ಐಫೋನ್ ಪರಿಚಯಿಸಿದಾಗ, ನಂತರ ಗೂಗಲ್ ಆಂಡ್ರಾಯ್ಡ್ ಬಂದಾಗ ಮೊಬೈಲ್ ಲೋಕವು ಸಾಫ್ಟ್ವೇರ್ ಆಧಾರಿತವಾಯಿತು. ನೋಕಿಯಾ ಸಾಫ್ಟ್ವೇರ್ ವಿಷಯದಲ್ಲಿ ಇವೆರಡಕ್ಕಿಂತ ತುಂಬಾ ಹಿಂದೆನೆ ಉಳಿತು ಅಂತ ಹೇಳ್ಬಹುದು. ಆಂಡ್ರಾಯ್ಡ್ ಆಯ್ಕೆ ಮಾಡಿಕೊಳ್ಳದೆ ತಪ್ಪು ಮಾಡಿತ್ತು. ಸ್ಯಾಮ್ಸಂಗ್ ನಂತಹ ಕಂಪನಿಗಳು ಆಂಡ್ರಾಯ್ಡ್ ಅನ್ನು ಒಪ್ಪಿಕೊಂಡ್ವು. ಆದರೆ ನೋಕಿಯಾ ತನ್ನ ಅಹಂ ಮತ್ತು ಹಳೆಯ ಪದ್ಧತಿಯಿಂದಾಗಿ ಆಂಡ್ರಾಯ್ಡ್ ಬಳಸಲು ನಿರಾಕರಿಸಿತು. ಬದಲಿಗೆ ಮೈಕ್ರೋಸಾಫ್ಟ್ ಜೊತೆ ಕೈ ಜೋಡಿಸಿ ವಿಂಡೋಸ್ ಫೋನ್ ಬಿಡುಗಡೆ ಮಾಡಿತು. ಇದು ನೋಕಿಯಾ ಮಾಡಿದ ಅತಿ ದೊಡ್ಡ ತಪ್ಪು ಅಂತ ಐಟಿಯ ಇತಿಹಾಸ ಹೇಳುತ್ತೆ. ಟೆಲಿಕಾಂನ ಇತಿಹಾಸ ಹೇಳುತ್ತೆ. ಏಕೆಂದರೆ ವಿಂಡೋಸ್ ಫೋನ್ ಜನಪ್ರಿಯ ಆಗ್ಲೇ ಇಲ್ಲ. ವಿಂಡೋಸ್ ಯೂಸರ್ ಫ್ರೆಂಡ್ಲಿ ಆಗಿರ್ಲಿಲ್ಲ. ಮೊಬೈಲ್ ಬಳಕೆಗೆ ವಿಂಡೋಸ್ ಸಾಫ್ಟ್ವೇರ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ನೋಕಿಯಾ ಫೋನ್ಗಳನ್ನು ಯಾರು ಸೋಲಿಸಲು ಸಾಧ್ಯ ಇಲ್ಲ ಅಂತ ಅತಿಯಾದ ಆತ್ಮವಿಶ್ವಾಸ ಕಂಪನಿಯ ನಾಯಕರಲ್ಲಿ ಮೂಡಿತ್ತು. ಅವರು ಮಾರುಕಟ್ಟೆಯಲ್ಲಿ ಆಗ್ತಾ ಇರೋ ಬದಲಾವಣೆಗಳನ್ನು ಮತ್ತು ಗ್ರಾಹಕರ ಅಭಿರುಚಿಯನ್ನು ಗಮನಿಸಲು ವಿಫಲರಾದ್ರು ಅಂತಾನೆ ಹೇಳ್ಬಹುದು. ಆಪಲ್ ಮತ್ತು ಸ್ಯಾಮ್ಸಂಗ್ ಕಂಪನಿಗಳು ದೊಡ್ಡ ಟಚ್ ಸ್ಕ್ರೀನ್ ಮತ್ತು ಅಪ್ಲಿಕೇಶನ್ ಗಳಿಗೆ ಒತ್ತು ನೀಡ್ತಾ ಇರಬೇಕಾದ್ರೆ ನೋಕಿಯಾ ಇನ್ನು ತನ್ನ ಹಳೆಯ ಡಿಸೈನ್ ಮತ್ತು ಹಾರ್ಡ್ವೇರ್ ಕಡೆಗೆ ಗಮನ ಹರಿಸಿತ್ತು. ಗ್ರಾಹಕರಿಗೆ ಬೇಕಾದ ಆಪ್ ಸ್ಟೋರ್ ಸೌಲಭ್ಯ ನೋಕಿಯಾದಲ್ಲಿ ಬಡವಾಗಿತ್ತು. ಅಪ್ಲಿಕೇಶನ್ಗಳು ಸಿಗೋದೇ ಕಷ್ಟವಾಗಿತ್ತು. ಕಂಪನಿಯ ಒಳಗೆ ಅಧಿಕಾರಿಗಳ ನಡುವಿನ ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪು ನಿರ್ಧಾರಗಳು ಹೊಸ ಉತ್ಪನ್ನಗಳನ್ನು ಬೇಗನೆ ಮಾರುಕಟ್ಟೆಗೆ ತರಲು ಅಡ್ಡಿಯಾದವು ಅಂತಾನೆ ಹೇಳ್ಬಹುದು. ಇಷ್ಟೆಲ್ಲ ಆದ್ರೂ ಮೊದಲೇ ಹೇಳಿದಂತೆ ನೋಕಿಯಾ ಕಂಪನಿಯು ಟೆಲಿಕಾಂ ನೆಟ್ವರ್ಕ್ ನ 5G ಕ್ಷೇತ್ರದಲ್ಲಿ ವಿಶ್ವದ ಪ್ರಮುಖ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ. ನಾವು ಈಗ ನೋಡುವ ನೋಕಿಯಾ ಬ್ರಾಂಡ್ ನ ಫೋನ್ಗಳನ್ನು HMD ಗ್ಲೋಬಲ್ ಕಂಪನಿ ತಯಾರಿಸುತ್ತಿದೆ. ಇಂದಿನ ನೋಕಿಯಾದ ಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ ನೋಕಿಯಾ ಸ್ಮಾರ್ಟ್ ಫೋನ್ ಮಾರುಕಟ್ಟೆಯಲ್ಲಿ ಹಿಂದೆ ಬಿದ್ದರೂ ಅದು ಸಂಪೂರ್ಣವಾಗಿ ಮುಚ್ಚಿ ಹೋಗಿಲ್ಲ. ಪ್ರಸ್ತುತ ಅದು 2 ಭಾಗಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಟೆಲಿಕಾಂ ನೆಟ್ವರ್ಕ್ ಮುಖ್ಯವಾಗಿ ಇದು ನೀವು ಬಳಸುವ 4G 5G ನೆಟ್ವರ್ಕ್ ಉಪಕರಣಗಳನ್ನು ತಯಾರಿಸುವಲ್ಲಿ ನೋಕಿಯಾ ವಿಶ್ವದ ಮುಂಚೂಣಿಯಲ್ಲಿದೆ. ಭಾರತದಲ್ಲಿ ಏರ್ಟೆಲ್ ಮತ್ತು
ಜಿಯೋ ಜೊತೆಗೆ ನೋಕಿಯಾ ದೊಡ್ಡ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಮೊಬೈಲ್ ಫೋನುಗಳು ನೋಕಿಯಾ ಬ್ರಾಂಡ್ ನ ಫೋನುಗಳನ್ನು ಅಂದರೆ HMD ಗ್ಲೋಬಲ್ ಕಂಪನಿಯು ಲೈಸೆನ್ಸ್ ಪಡೆದು ತಯಾರು ಮಾಡ್ತಾ ಇದೆ. ಹೊಸ ಸ್ಮಾರ್ಟ್ ಫೋನ್ಗಳು ಇತ್ತೀಚೆಗೆ ನೋಕಿಯಾ ಬ್ರಾಂಡ್ ನ ಅಡಿಯಲ್ಲಿ ನೋಕಿಯಾ G42 5G ನಂತಹ ಬಜೆಟ್ ಫೋನುಗಳು ಮತ್ತು ಕೆಲವು ಪ್ರೀಮಿಯಂ 5G ಫೋನುಗಳನ್ನು ಬಿಡುಗಡೆ ಮಾಡ್ತಾ ಇದೆ. 60 ವರ್ಷಗಳ ನಂತರ ನೋಕಿಯಾ ತನ್ನ ಹಳೆಯ ಲೋಗೋವನ್ನು ಬದಲಾಯಿಸಿ ಹೊಸ ಆಧುನಿಕ ಲೋಗೋವನ್ನು ಅಳವಡಿಸಿಕೊಂಡಿದೆ. ಇದು ನಾವು ಕೇವಲ ಫೋನ್ ಕಂಪನಿಯಲ್ಲ, ತಂತ್ರಜ್ಞಾನ ಕಂಪನಿ ಎಂದು ತೋರಿಸಲು ಮಾಡಿರುವ ಒಂದು ಬದಲಾವಣೆ ಅಷ್ಟೇ. ನೋಕಿಯಾ ತನ್ನ ಫೋನುಗಳಿಗಿಂತ ಹೆಚ್ಚಾಗಿ ತನ್ನಲ್ಲಿರುವ ಪೇಟೆಂಟ್ ಮೂಲಕ ಕೋಟ್ಯಾಂತರ ರೂಪಾಯಿಯನ್ನು ಸಂಪಾದನೆ ಮಾಡ್ತಾ ಇದೆ. ಆಪಲ್ ಮತ್ತು ಸ್ಯಾಮ್ಸಂಗ್ ನಂತಹ ಕಂಪನಿಗಳು ಕೂಡ ನೋಕಿಯಾದ ತಂತ್ರಜ್ಞಾನ ಬಳಸಿದ್ದಕ್ಕಾಗಿ ಅವರಿಗೆ ಹಣ ಪಾವತಿ ಮಾಡ್ತಾ ಇದ್ದಾವೆ. ನೋಕಿಯಾದ ಈ ಕಥೆಯಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠ ಏನಂದ್ರೆ, ಕಾಲಕ್ಕೆ ತಕ್ಕಂತೆ ನಾವು ಬದಲಾಗದಿದ್ದರೆ ಎಂತಹ ಬಲಿಷ್ಠರಾದರೂ ನಾವು ನೆಲಸಮವಾಗ್ತೀವಿ, ನಾಶವಾಗ್ತೀವಿ ಅನ್ನೋದು. ಇದಾಗಿತ್ತು ಇವತ್ತಿನ ಕುತೂಹಲ ಭರಿತ ವಿಡಿಯೋ. ಇನ್ನು ಇಂತಹ ಹಲವು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ.